ನಮಸ್ತೆ ವೀಕ್ಷಕರೇ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಹೆಲ್ದಿ ಆಗಿರೋ ಕ್ಯಾರೆಟ್ ಹಲ್ವನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ಫುಡ್ ಕಲರ್ ಮತ್ತು ಸಕ್ಕರೆ ಇವೆರಡನ್ನೂ ಹಾಕ್ತೇನೆ, ಬೆಲ್ಲನ ಹಾಕಿಬಿಟ್ಟು ಕ್ಯಾರೆಟ್ ಹಲ್ವನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು, ಮತ್ತು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಿದು. ಇದನ್ನು ಒಂದ್ಸರಿ ಮಾಡಿ ನೋಡಿದರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ. ಅದನ್ನು ಮಾಡೋದಕ್ಕೆ ನಾನು 4 ಕ್ಯಾರೆಟ್ ತೊಗೊಂಡಿದ್ದೀನಿ. ಈ ಕ್ಯಾರೆಟಿಂದ ನಮಗೆ 2 ಕಪ್ ಜ್ಯೂಸ್ ಬೇಕಾಗುತ್ತೆ. ನಾವು 4 ಬೇಕಾದರೂ ತೊಗೋಬೋದು, ಇನ್ನೂ ಹೆಚ್ಚಾಗಿ ನಮಗೆ 2 ಕಪ್ ಜ್ಯೂಸ್ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬೇಕಾದರೂ ತೊಗೋಬೋದು. ಈಗ ಇವನ್ನೆಲ್ಲ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಳ್ಳೋಣ. ಈ ಕ್ಯಾರೆಟ್ ಹಲ್ವನ ತುಂಬ ಈಸಿಯಾಗಿ ಮಾಡ್ಬೋದು. ಯಾವುದೇ ಕ್ಯಾರೆಟ್ನ ತುರಿಯೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಪೀಸ್ ಮಾಡಿಕೊಂಡ್ರೆ ಸಾಕು. ಇವನ್ನ ಈಗ ನಾನು ಗ್ರೈಂಡ್ ಮಾಡ್ಕೊತೀನಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ. ಈ ಕ್ಯಾರೆಟ್ ಪೀಸ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು. 1/4 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಈಗ ಇದರಲ್ಲಿರೋ ಕ್ಯಾರೆಟ್ ಜ್ಯೂಸ್ನೆಲ್ಲ ಈ ಥರ ಸ್ಟ್ರೈನರಲ್ಲಿ ತೆಗೆದಿಟ್ಕೊಳ್ಳಿ ಜ್ಯೂಸ್ನೆಲ್ಲ. ಈಗ ಇದಕ್ಕೇನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊತೀನಿ ನಾನು. ಇದರಲ್ಲಿರೋ ಜ್ಯೂಸ್ನ ಯಾವ ರೀತಿ ಬೇಕಾದರೂ ನೀವು ನೀಟಾಗಿ ತೆಗೆದಿಟ್ಕೊಳ್ಳಿ. ಬಟ್ಟೆ ಸಹಾಯದಿಂದ, ಒಂದು ಕಾಟನ್ ಬಟ್ಟೆನಲ್ಲಿ ಕೂಡ ಸೋಸ್ಕೋಬೋದು, ಮತ್ತು ಕೈಯಿಂದ ಬೇಕಾದ್ರೂ ತೆಗಿಬೋದು. ಎರಡು ಗ್ಲಾಸ್ ಕ್ಯಾರೆಟ್ ಜ್ಯೂಸ್ ತೊಗೊಂಡಿದ್ದೀನಿ, ಅದಕ್ಕೆ 1 ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಅರ್ಧ ಗ್ಲಾಸ್, ಸ್ವಲ್ಪ ಕಡಿಮೆನೇ, ಅರ್ಧ ಗ್ಲಾಸ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿನ ತೊಗೊಂಡಿದ್ದೀನಿ ನೋಡಿ. ಈಗ ಒಂದು ಬೌಲ್ಗೆ ಕ್ಯಾರೆಟ್ ಜ್ಯೂಸ್ ಹಾಕ್ತಾ ಇದ್ದೀನಿ. ಎರಡು ಗ್ಲಾಸ್ ಕ್ಯಾರೆಟ್ ಜ್ಯೂಸ್ ಹಾಕಿದ್ದೀನಿ. ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕೋ ಉದ್ದೇಶನೇ ಒಂದು ಹಲ್ವಾಗೆ ಒಳ್ಳೆ ಸ್ಟ್ರಕ್ಚರ್ ಬರಲಿ ಅಂತ. ತುಂಬ ಚೆನ್ನಾಗಾಗುತ್ತೆ ಹಲ್ವಾ ಮಾತ್ರ, ಇದು ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡಿ ಏಲಕ್ಕಿನ ಪುಡಿ ಮಾಡಿಟ್ಕೊಂಬಿಡಿ. ಏಲಕ್ಕಿ ಪೌಡರ್ ರೆಡಿಯಾಗಿದೆ. ಈಗ ನಾನು ಒಂದು ಪ್ಯಾನ್ಗೆ ಕಾರ್ನ್ಫ್ಲೋರ್ ಮತ್ತು ಕ್ಯಾರೆಟ್ ಜ್ಯೂಸ್ನ ಕಲಸಿಟ್ಟಿದ್ನೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೇನೆ ಬೆಲ್ಲನ ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಬೆಲ್ಲ ಕ್ಲೀನ್ ಇಲ್ಲ ಅನ್ನೋದಾದರೆ ಸ್ವಲ್ಪ ನೀರಲ್ಲಿ ಕರಗಿಸ್ಬಿಟ್ಟು ಸೋದಿಸಿ ಹಾಕಬೇಕಾಗುತ್ತೆ. ನಾನು ಇದು ಕ್ಲೀನಾಗಿರೋದ್ರಿಂದ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. 1 ಕಪ್ ಬೆಲ್ಲ, ಒಂದು ಈ ರೀತಿ ಇರೋ ಕೇಕ್ ಮೋಡ್ಗೆ ನಾನು ತುಪ್ಪನ ಹಚ್ಚಿಡ್ತಾ ಇದ್ದೀನಿ. ನೀವು ಯಾವುದೇ ಬೌಲ್ ಅಥವಾ ಪ್ಲೇಟ್ ಸಹ ತಗೋಬಹುದು. ಇದಕ್ಕೆ ನಾನು ಕೇಕ್ ಮೋಡ್ಗೆ ಸ್ವಲ್ಪ ಕೇಸರಿ ಮತ್ತು ಗೋಡಂಬಿನ ಹಾಕಿದ್ದೀನಿ. ನಿಮ್ಗೆ ಯಾವುದೇ ಡ್ರೈ ಫ್ರೂಟ್ ಇಷ್ಟ ಆದರೂ ಕೂಡ ಹಾಕೋಬೋದು ಮೇಲೆ. ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ತಿರುಗಿಸ್ಕೊತಾನೆ ಇರಿ, ಕೈ ಬಿಡದೆ. ನೋಡಿ ಈಗ ಗಟ್ಟಿ ಆಗ್ತಾ ಇದ್ದಿದ್ದು. ಈ ಟೈಮಲ್ಲಿ ಕೈ ಬಿಡ್ದೇ ಸ್ವಲ್ಪ ತಿರುಗಿಸ್ತಾ ಇರಿ. ನಾನು ಯಾವುದೇ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಇದಕ್ಕೆ. ನ್ಯಾಚುರಲ್ ಆಗಿ ಯಾವ ಬಣ್ಣ ಬರುತ್ತೋ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಬೆಲ್ಲ ಮತ್ತು ಕ್ಯಾರೆಟ್ ಹಾಕಿರೋದ್ರಿಂದ ಕರೆಕ್ಟಾಗಿ ಆರೆಂಜ್ ಕಲರಲ್ಲೇ ಇದೆ ಇದು. ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ.
ಈಗ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಎರಡು ಸ್ಪೂನ್ ಅಥವಾ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು. ತುಪ್ಪ ಹಾಕಿದ ನಂತರ ಬಬಲ್ಸ್ ಯಾವ ರೀತಿ ಬರ್ತಾ ಇದೆ ಅಂತ, ಇದ್ರ ಮೇಲ್ಗಡೆ ಬಬಲ್ಸ್ ಎಲ್ಲ ಬರ್ತಾ ಇದಾವೆ. ಈಗ ನೋಡಿ, ಈ ರೀತಿ ತಿರುಗಿಸ್ಬೇಕಾದ್ರೇ ನಮಗೆ ಗೊತ್ತಾಗ್ಬಿಡುತ್ತೆ ಇದಾಗಿದೆಯೋ ಇಲ್ವಂತ. ರೌಂಡಾಗಿ ಬರಬೇಕಿದೆಲ್ಲ. ನೋಡಿ, ಇಷ್ಟು ತಿಕ್ಕಾಗಿರ್ಬೇಕು, ಈಸಿಯಾಗಿ ಕೆಳಗಡೆ ಬೀಳಬಾರ್ದು. ಈಗ ರೆಡಿಯಾಗಿದೆ. ಈಗ ನಾನು ಕೇಕ್ ಮೋಡ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನ 1 ಅವರ್ ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನಾನು. ಬೆಲ್ಲ ಮತ್ತು ಏಲಕ್ಕಿ ಪೌಡರ್ ಹಾಕಿರೋದ್ರಿಂದ ಇದ್ರ ಘಮ ಅಂತೂ ಅದ್ಭುತವಾಗಿದೆ. ಮಾಡಬೇಕಾದ್ರೇ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ನೋಡಿ ಯಾವ ರೀತಿ ಓಪನ್ ಆಗ್ತಾ ಇದೆ ಅಂತ. ಈಗ ಹಾಕ್ಬಿಟ್ಟು ತೋರಿಸ್ತೀನಿ ನಾನು. ನೋಡಿ ಯಾವ ರೀತಿ ಆಗಿದೆ ಅಂತ. ನಾನು ಹಾಕಿರೋ ಡ್ರೈ ಫ್ರೂಟ್ಸ್ ಎಲ್ಲ ಸೈಡಾಗಿ ಹೋಗ್ಬಿಟ್ಟಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ, ಈ ಹಲ್ವಾ ಯಾವ ರೀತಿ ಆಗಿದೆ ಅಂತ.